ವಿಜಯಲಕ್ಷ್ಮಿ ಮ್ಯಾಮ್, ನಾವೆಲ್ಲೋ ಈಗ ಅಪ್ಡೇಟ್ ಯುಗದಲ್ಲಿ ಬ್ಯುಸಿ ಲೈಫ್ ಹಿಂದೆ ಓಡಿ ನಮ್ಮನ್ನ ನಾವೆಲ್ಲೋ ಕಳ್ಕೊಳ್ತಾ ಇದ್ವಿ, ನಮ್ಮ ಫ್ಯಾಮಿಲಿನ ಕಳ್ಕೊಂತಿದೀವಿ ಅಂತ ಅನಿಸ್ತಿದೆ ಅಲ್ವಾ? ಯಾಕಂದ್ರೆ ನಮ್ಮ ಟೈಮು ಇಲ್ಲ, ನಾವು ಟಯರ್ಡ್ ಆಗ್ತೀವಿ, ನಾವು ಸುಸ್ತಾಗ್ತೀವಿ, ನಾವು ಟೆನ್ಷನ್ ಮಾಡ್ಕೊಂತೀವಿ, ನಮ್ಮ ಹೆಲ್ತಲ್ಲೂ ಒಂದಷ್ಟು ಆಗುತ್ತೆ. ಆ್ಯಂಡ್ ನಮಗೆ ಅಂತ ಒಂದು ಫ್ಯಾಮಿಲಿ ಬಂದಾಗ ಗಂಡ ಇರ್ತಾನೆ, ಅದೇ ಮಕ್ಳಿರಲ್ಲ. ಸೊ ಕೆಲವರಿಗೆ ಮಕ್ಳಾಗಬೇಕು ಅಂತಿರುತ್ತೆ, ಆ ವಯಸ್ಸಲ್ಲಿ ಆ ಲೈಫಲ್ಲಿ ಆಗಲ್ಲ. ಇದೆಲ್ಲ ಒಂದು ಕಾರಣನಾ ಮ್ಯಾಮ್? ಹೌದು, ನೀವು ಹೇಳಿದ್ದು 100% ಸತ್ಯ. ಇದು ಕೇವಲ ಭಾರತದಲ್ಲಿ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಯುರೋಪಿಂದ ಹಿಡ್ಕೊಂಡು ಜಪಾನು, ಕೊರಿಯಾ ಎಲ್ಲ ಕಡೆಗೂ ಆಗ್ತಾ ಇದೆ. ಆದರೆ ಒಂದು ನೆನ್ಪಿಟ್ಕೊಳ್ಬೇಕು, ಎಲ್ಲಿ ಬರ್ತ್ ರೇಟು ಲೆಸ್ ದೆನ್ 2 ಅಂದರೆ 1.9ಗಿಂತಲೂ ಕಡಿಮೆ ಆಗುತ್ತಲ್ಲ, ಆ ಇಡೀ ಸಂಸ್ಕೃತಿನೇ ನಾಶ ಆಗುತ್ತೆ ಅಂತ ವಿಜ್ಞಾನ ಹೇಳುತ್ತೆ. ಅಂದರೆ ಡೆಮೋಗ್ರಫಿನ ನೋಡಿದರೆ, ಅದಕ್ಕೆ ಎಲಾನ್ ಮಸ್ಕ್ 14 ಮಕ್ಕಳ ತಂದೆ, ಅವರು ಭಾರತದ ಬಗ್ಗೆ ಚಿಂತೆ ಮಾಡ್ಕೊಂಡ್ಬಿಟ್ಟು ಬರ್ತ್ ರೇಟ್ ಹ್ಯಾಸ್ ಗಾನ್ ಬಿಯಾಂಡ್ ರಿವರ್ಸಿಬಲ್ ಅಂತ ಹೇಳಿದರು. ರಿವರ್ಸಿಬಲ್ ಅಂದರೆ ಏನು? ಒಂದು ಕಾಲಕ್ಕೆ ಹಳೆ ಕಾಲದಲ್ಲಿ ಯುದ್ಧ ಆಗೋದು, ಜನರು ಸಾಯ್ತಾ ಇದ್ರು, ಅವ್ರು ಬಂದು ಹೊರದೇಶದಿಂದ ಬಂದು ನಮ್ಮನ್ನು ಸಾಯಿಸ್ತಾ ಇದ್ರು. ಆದರೆ ನಮ್ಮ ತಾಯಂದರು 10 ಮಕ್ಕಳು ಮಾಡಿಕೊಂಡು ಅದನ್ನು ವಾಪಸ್ಸು ಜನಸಂಖ್ಯೆಯನ್ನು ತರ್ತಾ ಇದ್ರು. ಆದರೆ ಈಗ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷದಲ್ಲಿ 22,46,00,000 ನಮ್ಮ ಸಂಖ್ಯೆ ಕಡಿಮೆ ಆಗಿದೆ. ಇದು ದುರಂತ. ಸೊ ನಾವು ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ವೈಜ್ಞಾನಿಕವಾಗಿ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ಭಾರತೀಯತೆ ಉಳಿಬೇಕು ಅಂತಂದರೆ ಬರ್ತ್ ರೇಟು 2.1ಗಿಂತೂ ಜಾಸ್ತಿ ಇರಬೇಕು. ಹಾಗಾಗಿ 2 ಅಥವಾ 3 ಮಕ್ಕಳು ಮಾಡ್ಕೊಳ್ಳೋದು ಉತ್ತಮ. ಆದರೆ ಈಗ ಬೆಂಗಳೂರಲ್ಲಿ ಏನಾಗಿದೆ ಅಂದರೆ ಡಿಂಕ್ ಸಿಂಡ್ರೋಮ್ ಶುರು ಆಗಿದೆ. ಡಿಂಕ್ ಸಿಂಡ್ರೋಮ್ ಅಂದರೆ ಡಬಲ್ ಇನ್ಕಮ್, ನೋ ಚಿಲ್ಡ್ರನ್. ಸೊ ಸಂಪಾದನೆ ಮಾಡ್ತಾ ಇದ್ದಾರೆ, ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಮೊದಲು ಮಕ್ಕಳಿಗೋಸ್ಕರ ಮಾಡ್ತಾ ಇದ್ರು, ಇವರು ಮಾಡ್ತಾ ಇದ್ದಾರೆ. ಕೊನೆ ಹೊತ್ತಿಗೆ ಇವ್ರನ್ನ ನೋಡ್ಕೊಳ್ಳೋಕೆ ಯಾರೂ ಇರೋದಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಆಯಾಗಳು, ನರ್ಸಸ್ಸು ಆಸ್ಪತ್ರೆಯಲ್ಲಿ ನೋಡಬೇಕಾಗತ್ತೆ ಹೊರತಾಗಿ ಇವ್ರನ್ನ ನೋಡ್ಕೊಳ್ಳೋಕ್ಕೆ ಯಾರೂ ಇರೋದೇ ಇಲ್ಲ. ಇನ್ನೊಂದು ಏನಂತಂದರೆ, ಯಾವಾಗ ಒಂದು ಕಾಲಕ್ಕೆ ಮಹಿಳೆ ಅಂತಂದರೆ ಕುಟುಂಬ ನಡೆಸುವಂಥವಳು, ಮನೆಗೆ ಪ್ರಮುಖ ಒಂದು ಏನಂತೀರಿ ಆಧಾರ ಸ್ತಂಭವಾಗಿದ್ಲು. ಆದರೆ ಈಗ ಮಹಿಳೆ ಯಾವ ರೆಸ್ಪಾನ್ಸಿಬಿಲಿಟಿನೂ ಬೇಕಾಗಿಲ್ಲ. ಯಾಕಂದರೆ ನಮ್ಮಮ್ಮ ಜೀವನ ಎಲ್ಲ ದುಡಿದ್ರು, ಏನು ಬಂತು ಅವ್ರಿಗೆ? ನಾನು ಯಾಕೆ ದುಡಿಬೇಕು, ನನ್ನ ಪಾಡಿಗೆ ನಾನು ಚೆನ್ನಾಗಿರ್ತೀನಿ ಅಂತ. ಇಲ್ಲ ನೋಡಿ, ಮಕ್ಕಳು ಅಂತಂದರೆ ನಿಮಗೆ ಸ್ಟ್ರೆಸ್ ಬಸ್ಟರ್. ಬಂದು ಒಂದು ಹಗ್ ಮಾಡಿಕೊಂಡು ಅಮ್ಮ ಅಂತಂದ್ಬಿಟ್ರೆ ನಿಮಗೆ ಹ್ಯಾಪಿ ಫೀಲ್ ಗುಡ್ ಹಾರ್ಮೋನ್ಸು ಬ್ರೈನಿಂದ ಉತ್ಪತ್ತಿ ಆಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯವಂತರಾಗಿರ್ಬೇಕಂದ್ರೆ ಮಕ್ಕಳಾಗಬೇಕು, ಮಗುವಿಗೆ ಹಾಲು ಕುಡಿಸ್ಬೇಕು. ಆವಾಗ ಬ್ರೆಸ್ಟ್ ಕ್ಯಾನ್ಸರು, ಬೇರೆ ಕ್ಯಾನ್ಸರು, ಒಬೇಸಿಟಿ ಎಲ್ಲ ಕಾಯಿಲೆಗಳು ಕಡಿಮೆ ಆಗುತ್ತೆ. ಆದರೆ ಮಕ್ಕಳು ಮಾಡ್ಕೊಳ್ಳೋದೇ ಇದ್ರೆ ಕಾಯಿಲೆಗಳು ಕೂಡ ಜಾಸ್ತಿ ಆಗುತ್ತೆ ಅನ್ನೋದನ್ನ ನೆನ್ಪಿಟ್ಕೊಂಡು. ಎಸ್ ಮ್ಯಾಮ್, ಎಸ್ ಮ್ಯಾಮ್. ಎಸ್, ನಮ್ಮ ಜೊತೆ ಇನ್ನೊಬ್ರು ಗೆಸ್ಟ್ ಸಹ ಜಾಯ್ನ್ ಆಗಿದ್ದಾರೆ, ಪ್ರೇಮಾ ಮೂರ್ತಿ, ಇವರು ಗೃಹಿಣಿ. ಎಸ್ ಮ್ಯಾಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಮ್ಮ ಟಾಪಿಕ್ ಇರೋದು ಇತ್ತೀಚಿನ ದಿನಗಳಲ್ಲಿ, ಇತ್ತೀಚೆಗೆ ನೋಡೋದಾದರೆ ನಮಗೆ ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಬಿಕಾಸ್ ಒಂದು ಕುಟುಂಬದಲ್ಲಿ ಒಂದೇ ಮಗು ಸಾಕು, ಇಲ್ಲಾಂದರೆ ಮಕ್ಕಳೇ ಬೇಡಪ್ಪ ಅನ್ನುವಂತಹ ಸಿಚುವೇಶನ್ಗೆ ನಾವು ಬಂದು ತಲುಪಿದ್ದೀವಿ. ಸೊ ಮೊದಲಿಗೆ ಏನು ಹೇಳ್ತೀರಾ? ಮೊದಲಿಗೆ ಯಾವುದೇ ಒಂದು ಹೆಣ್ಣು ತನ್ನ ಮದುವೆ ಆದ ನಂತರ ಒಂದು ಮಗುನ ಹೆರಲೇಬೇಕು ಅನ್ನೋ, ಒಂದು ಗರ್ಭವತಿ ಆಗಬೇಕು ಅಂತ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ಅದಕ್ಕೆ ನಾನಾ ಕಾರಣಗಳಿದೆ. ಅವಳು ಬೇಡ ಅನ್ನೋದಕ್ಕೆ ನಾನಾ ಕಾರಣಗಳಿದೆ. ಅವಳು ನನಗೆ ಮಕ್ಕಳೇ ಬೇಡಪ್ಪ, ಮಕ್ಕಳ ಜವಾಬ್ದಾರಿನೇ ಬೇಡ ಅನ್ನೋಕ್ಕೆ ಈಗಿನ ಒಂದು ಪರಿಸ್ಥಿತಿ ಬದಲಾವಣೆ ಆಗ್ತಿದೆಯಲ್ಲ, ಅದಕ್ಕೆ ಅವಳು ಹಿಂಜರಿತಾ ಇದ್ದಾಳೆ. ಅಂದರೆ ಮಗು ಬೇಕೇ ಬೇಕು, ಮಗುನ ಹೆರಬೇಕು ಅಂತ ಅವಳಿಗೆ ಆಸೆ ಇರುತ್ತೆ. ಆದರೆ ಸಮಾಜದಲ್ಲಿ ಇವತ್ತು ಆಗ್ತಾ ಇರೋ ಬದಲಾವಣೆಗೆ ಅವಳು ಭಯ ಪಡ್ತಾ ಇದ್ದಾಳೆ. ಒಂದು ಮಗುನ ಹೆತ್ತರೆ ಆಗ್ಲಿಲ್ಲ. ಸಮಾಜದಲ್ಲಿ ಏನ್ ಬದಲಾವಣೆ ಈಗ ಇರೋದಕ್ಕೂ ಸಮಾಜದಲ್ಲಿ ಬದಲಾವಣೆ ಆಗೋದಕ್ಕೂ ಏನ್ ಸಂಬಂಧ? ಈಗ ಮಗು ಆದ್ಮೇಲೆ ಮಗು ಎಷ್ಟೋ ಜನಕ್ಕೆ ಪ್ರೆಗ್ನೆಂಟ್ ಆಗ್ತಾ ಇದ್ದಂಗೆನೆ ಅಕಸ್ಮಾತ್ ಪ್ರೆಗ್ನೆಂಟ್ ಆದ್ಮೇಲೆ ಡಿವೋರ್ಸ್ಗೆ ಗಲಾಟೆಗಳಾಗುತ್ತೆ, ಡಿವೋರ್ಸ್ ಆಗುತ್ತೆ. ಅಥವಾ ಮಕ್ಕಳ ಹೆತ್ತ ಮೇಲೆ ಮಗು ಒಂದು 3 ತಿಂಗಳು 6 ತಿಂಗಳು ಇರ್ಬೇಕಾ, ಒಂದು ನಾಮಕರಣ ವಿಷಯಕ್ಕಿರ್ಬೋದು, ಒಂದು ಬರ್ತಡೇ ವಿಷಯಕ್ಕಿರ್ಬೋದು, ವಿಚ್ಛೇದನಗಳಾಗ್ತಿದೆ.
ಹಾಗಾಗಿ ಅವಳಿಗೆ ಧೈರ್ಯ ಇಲ್ಲ ಮಗುನ ಹೇರೋಕ್ಕೆ. ಆಮೇಲೆ ಜವಾಬ್ದಾರಿಯಿಂದ ಅವಳು ನುಸುಳ್ಕೊಳ್ಳೋಕ್ಕೂ ಒಂದು ಮಗುನ ಬೇಡ ಅಂತಾಳೆ. ಯಾಕಂದರೆ ಒಂದು ಮಗುನ ಹೆತ್ತರೆ ಆಗಲಿಲ್ಲ, ಅದಕ್ಕೆ ಜವಾಬ್ದಾರಿ ತುಂಬ ಇರುತ್ತೆ. ಒಂದು ಹಾಸ್ಪಿಟ್ಲ್ ಖರ್ಚಿಂದ ಶುರು ಮಾಡಿದ್ರೆ ಆ ಒಂದು ಮಗು ಮಗು ಹೊರಗಡೆ ಬರೋ ತನಕನೂ ಸಾಕಷ್ಟು ಖರ್ಚುಗಳಿದೆ. ಅದಕ್ಕೆಲ್ಲ ಅವಳು ಬದ್ಧಳಾಗಿರ್ಬೇಕಾಗತ್ತೆ, ಅದಕ್ಕೆಲ್ಲ ಅವಳು ರೆಡಿಯಾಗಿರ್ಬೇಕಾಗತ್ತೆ. ಅದು ಯಾವುದು ಅದೆಲ್ಲರೂ ರೆಡಿಯಾಗಿದ್ರು ಗಂಡ ಹೆಂಡತಿನಲ್ಲಿ ವಿರಸ ಸ್ಟಾರ್ಟ್ ಆಗುತ್ತೆ. ಮಗು ಆಗೋ ತನಕ ಸುಮ್ಮನಿರ್ತಾರೆ. ಮಗು ಆದಮೇಲೆ ಎಷ್ಟೋ ವಿಚ್ಛೇದಗಳಾಗಿದೆ. ಮಗು ನನಗೆ ಬೇಕಾ ನಿನಗೆ ಬೇಕಾ ಅನ್ನೋ ಗಲಾಟೆಗಳಾಗಿದೆ. ಮಗು ನಿನ್ನ ಹತ್ರ ಇರಲಿ ನನ್ನ ಹತ್ರ ಇರಲಿದ್ದ. ಈ ಒಂದು ಬದಲಾವಣೆಗೆ ಹೆಣ್ಣು ಮಕ್ಕಳು ಎಲ್ಲೋ ಒಂದು ಹಿಂಜರಿತಾ ಇದ್ದಾರೆ ಅಂತ ನನ್ನ ಭಾವನೆ. ಅಂದ್ರೆ ಬೇರೆ ಯಾರಿಗೋ ಡಿವೋರ್ಸ್ ಆದ್ರೆ ನಾನು ಮಕ್ಕಳು ಮಾಡ್ಕೊಳಲ್ಲ ಅನ್ನೋದ್ರಲ್ಲಿ ಏನ್ ರೀಸನ್ ಇದೆ? ಈಗ ಬೇರೆಯವ್ರಿಗೆ ಆಗಿದೆ ಅಂತ ನಂಗಾಗುತ್ತೆ ಅನ್ನೋದು ಆ ತರ ನಾವು ಯೋಚನೆ ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ. ಇಲ್ಲ ಇಲ್ಲ, ಇದು ಯಾರಿಗೋ ಆಗಿರೋದ್ನ ಅಲ್ಲ, ಒಂದು ನನಗಾಗಬಹುದು ಅಲ್ಲ. ಒಂದು ಉದಾಹರಣೆ ನಾನು ಅದನ್ನು ಕೊಟ್ಟಿದ್ದೀನಿ. ಒಂದು ಉದಾಹರಣೆ ಅದು. ಅಂಥದ್ದು ಸಾಕಷ್ಟು ಉದಾಹರಣೆಗಳಿದೆ. ಸಾಕಷ್ಟು ಈಗ ಅವಳು ಮಗುನ ಹೇರಬೇಕಾದ್ರೆ ಅವಳು ಕೆಲಸಕ್ಕೆ ರಜಾ ಹಾಕಬೇಕಾಗತ್ತೆ, ಕೆಲಸದ ಗಡಿಬಿಡಿ ಇರ್ಬೋದು, ಆಮೇಲೆ ಮನೆಯಲ್ಲಿ ಮಗುನ ನೋಡ್ಕೊಳ್ಳೋದು. ಇನ್ನೊಂದು ಏನು ಗೊತ್ತಾ ನನ್ನ ವಾದ, ಹಿಂದಿನ ಕಾಲದಲ್ಲೂ ಕೆಲಸ ಮಾಡ್ತಾ ಇದ್ರು, ಹಿಂದಿನ ಕಾಲದಲ್ಲೂ ಹೊರಗೆ ಹೋಗ್ತಾ ಇದ್ರು. ಹಿಂದಿನ ಕಾಲದಲ್ಲಿ ಮಗುನ ನೋಡ್ಕೊಳ್ಳೋಕೆ ಒಂದ್ ನಿಮಿಷ ಮೇಡಮ್, ಮಗುನ ನೋಡ್ಕೊಳ್ಳೋಕೆ ಅವಾಗ ಮನೆಯಲ್ಲಿ ಹಿರಿಯರು ಇರ್ತಾ ಇದ್ರು, ಅತ್ತೆ ಮಾವ ಇರ್ತಾ ಇದ್ರು, ಅಜ್ಜಿ ತಾತ ಇರ್ತಾ ಇದ್ರು, ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋರು. ಈಗ ಮಗುನ ಅತ್ತೆ ಮಾವ ಬೇಡ ಅಂತಂದಿದ್ದಾರೆ. ಅತ್ತೆ ಮಾವ ಯಾರು ಇರಬಾರ್ದು ಮದುವೆ ಮಾಡ್ಕೊಂಡಿದ್ದಾರೆ ತಾನೆ ಅವರು. ನನಗೆ ಮಗು ಆದ್ರೆ ಅವಳಿಗೆ ಭಯ ಆಗುತ್ತೆ. ಮತ್ತೆ ಮಗುನ ಕೇರ್ ಟೇಕರ್ ನೋಡ್ಬೇಕು, ಆ ಕೇರ್ ಟೇಕರ್ ಸರಿ ನೋಡ್ಕೋತಾಳ ಇಲ್ವೋ ಅಂತ ಅದು ಭಯ. ಈ ಎಲ್ಲ ಒಂದು ಇದರಿಂದ ಮಗು ಬೇಡ ಅಂತ ಹಿಂಜರಿಬಹುದು. ಎಸ್ ಮಯೂರ್ ಅವರೇ, ನೀವು ಹೇಳ್ತಾ ಇದ್ರಿ. ನಮ್ಮ ಮೇಲೆ ಒಂದು ಇದ್ದೇ ಇರುತ್ತೆ. ಹುಡುಗಿ ಅಂದ್ರೆ ಮಾಡ್ಲೇಬೇಕು ಅಂತ ಅದೊಂಥರ ಟ್ಯಾಗು, ನಾವು ಕೀಟ ತಗೊಂಡ್ಬಂದಂಗೆ ಲೈಫಲ್ಲಿ. ಸೊ ಮನೆ ಕೆಲಸನೂ ಮಾಡಬೇಕು, ಮಗುನೂ ನೋಡ್ಕೊಬೇಕು, ದುಡಿಯೋಕ್ಕೂ ಹೋಗ್ಬೇಕು. ಆದ್ರೆ ಗಂಡಸ್ರಿಗೆ ಹಂಗಿಲ್ಲ. ಅವ್ರು ಬರೀ ದುಡಿಬೇಕು, ಮನೇಲಿರ್ಬೇಕು. ಅವ್ರ ಕೆಲಸ ಏನೋ ಬರೀ ದುಡಿಯೋದ್ರೆ. ಹುಡುಗಿರಿಗೆ ಎಲ್ಲ ಬರುತ್ತೆ. ನಾವು ಪ್ಯಾಕೇಜಲ್ಲಿ ಬಂದಿದ್ದೀವ, ನಾವು ಎಲ್ಲ ಪ್ಯಾಕೇಜ್ ತಗೊಂಡ್ಬಂದಿದ್ದೀವ, ನಾವು ಎಲ್ಲ ನಾವೇ ಮಾಡ್ತೀವಿ ಅಂತ. ಯಾಕೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಆಗಲ್ಲ? ಅಲ್ಲೇನಕ್ಕೆ ಜೆಂಡರ್ ಬೈಫಿಕೇಶನ್ ಆಗ್ತಾ ಇದೆ? ಅದು ಅವರವರ ಕಮ್ಯುನಿಕೇಶನ್. ಒಂದು ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಒಂದು ಅರ್ಥ ಮಾಡ್ಕೊಂಡು ಹೋಗೋದು ನಾವು ಹೇಗಿರ್ತೀವಿ ಹಾಗೆ. ಸೊ ಗಂಡ ಕೆಲಸ ಮಾಡಲ್ಲ, ಹೆಂಡತಿ ಕೆಲಸ ಮಾಡಬೇಕು, ಅತ್ತೆ ಇಲ್ಲ ಮಾವ ಇಲ್ಲ ಅಂತ ಮಕ್ಕಳು ಮಾಡ್ಕೊಂಡೇ ಇರೋದು ಅದು ಎಷ್ಟು ಸರಿ ಅಂತ. ವಿಜಯಲಕ್ಷ್ಮಿ ಮೇಡಮ್, ನೀವೇನ್ ಹೇಳ್ತೀರಾ? ವೈಜ್ಞಾನಿಕ ಅದು ಅವ್ರ ಆರೋಗ್ಯಕ್ಕೆ ಮತ್ತು ಕುಟುಂಬದ ಆರೋಗ್ಯಕ್ಕೆ ಮತ್ತು ಸಮಾಜದ ಆರೋಗ್ಯಕ್ಕೆ ಮೇಲಾಗಿ ದೇಶಕ್ಕೆ ಅತ್ಯಂತ ಹಾನಿಕಾರಕ ಅಂತ ನಾನು ಹೇಳ್ತೀನಿ. ನಾನು ಅಂತ ನಾಯಿ ಥರ ಕಚ್ಚಾಡೋದು ಅದು ಬದುಕಲ್ಲ. ತಾಯಿ ಅಂತಂದರೆ ಮಾತೃವಾತ್ಸಲ್ಯ. ಈಗ ಎಷ್ಟೋ ಗುರುಗಳಿಗೆ ಕೂಡ ಮಾತೃವಾತ್ಸಲ್ಯದಾದಂಥ ಗುರುಗಳಂತಾರೆ. ಯಾಕೆ ಅಂದರೆ ಯಾರು ಪ್ರೀತಿಯಿಂದ ನೋಡ್ತಾರಲ್ಲ ಅವರು ಮಾತೃ ಅಂತ. ಹೆಣ್ಣಿಗೆ ನೋಡಿ, ಗಂಡಸರು ಮಾಡೋ ಎಲ್ಲ ಕೆಲಸ ಹೆಣ್ಮಕ್ಳು ಮಾಡ್ಬೋದು, ಆದರೆ ನಾವು ಹೆಣ್ಮಕ್ಳು ಮಾಡೋ ಒಂದು ಕೆಲಸ ಗಂಡಸರಿಂದ ಸಾಧ್ಯವೇ ಇಲ್ಲ. ಅದು 9 ತಿಂಗಳು ಹೊತ್ತು ಹೆತ್ತು ಅಮೃತದಂಥ ಹಾಲನ್ನು ಕೊಟ್ಟು ಆ ಮಗುವಿಗೆ ಸಂಸ್ಕಾರ ಕೊಟ್ಟು ಉತ್ತಮ ಪ್ರಜೆ ಮಾಡೋದು ಅದು ಹೆಣ್ಣಿನ ಕರ್ತವ್ಯ, ಅದು ಧರ್ಮ ಅಂತ ತಿಳಿಬೇಕು. ನನಗೆ ಬೇಡ ಅಂತಂದರೆ ಇವರು ಯಾರ್ಯಾರು ಮಾತಾಡ್ತಾರಲ್ಲ ಅವ್ರಿಗಿಂತೂ 10 ಪಟ್ಟು ನಾನು ಕೆಲಸ ಮಾಡಿದ್ದೀನಿ. ಡೇ ಡ್ಯೂಟಿ ನೈಟ್ ಡ್ಯೂಟಿ, ಡೇ ಡ್ಯೂಟಿ ನೈಟ್ ಡ್ಯೂಟಿ ಮಾಡಿಕೊಂಡು ಹಗಲು ರಾತ್ರಿ ಪೇಷಂಟ್ಗಳನ್ನು 46 ವರ್ಷ ನೋಡಿದ್ದೀನಿ. ಆದರೆ ಮಕ್ಕಳು ಬೇಡ ಅನ್ನಲಿಲ್ಲ. ಮಕ್ಕಳ ಪ್ರೀತಿಯಿಂದ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಆಗಿ ಮಕ್ಕಳ ಜೀವ ಉಳಿಸೋ ಕೆಲಸ ಮಾಡಿದೆ. ಮಾತೆ ಅಂತಂದರೆ ಮಾತೃ ಹೃದಯ. ನೋಡಿ, ಹೆಣ್ಣು ಪ್ರಕೃತಿ. ಈಗ ಮಾತಾಡ್ತಾ ಇರೋದೆಲ್ಲ ಹೆಣ್ಣು ಪ್ರಕೃತಿ ಅಂತ, ಆದರೆ ಮಾತೆ ಸಂಸ್ಕೃತಿ. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ದೇಶ ಉಳಿಬೇಕು ಅಂತಂದರೆ 2ರಿಂದ 3 ಮಕ್ಕಳು ಮಾಡಿಕೊಂಡ್ರೆ ಮಾತ್ರ ದೇಶ ಉಳಿಯುತ್ತೆ, ಇಲ್ಲಂದರೆ ಧ್ವಂಸ ಆಗೋಗ್ಬಿಡುತ್ತೆ. ಈ ಥರದ ಅಹಂಕಾರದ ಮಾತಿನಿಂದ ಡಿಂಕ್ ಸಿಂಡ್ರೋಮ್ ಜಾಸ್ತಿ ಆಗೋದ್ರಿಂದ ಯಾರೂ ಕೂಡ ಆರೋಗ್ಯವಂತರಾಗಿಲ್ಲ. ಒಬೆಸಿಟಿ ಜಾಸ್ತಿ ಆಗಿದೆ. ನೋಡಿ, ನನಗೆ 76 ವರ್ಷಕ್ಕೆ 55 kg, ಆದರೆ ಈಗಿನ ಯುವತಿಯರು 30-35 ಆದರೂ ಮದುವೆ ಮಾಡ್ಕೊಳ್ಳೋದನ್ನೇ ಡಿಲೇ ಮಾಡಿಕೊಂಡು ಇನ್ಫರ್ಟಿಲಿಟಿ ಆಗಿ IVF ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಷ್ಟು ಒಬೆಸಿಟಿಯಿಂದ ಕಾಯಿಲೆಗಳು ತಗೊಂಡು ಬರ್ತಾ ಇದ್ದಾರೆ. ಇದು ಯಾಕೆ ಅಂತಂದರೆ, ಆರೋಗ್ಯಕರವಾದಂಥ ಬದುಕು ನಡೆಸಬೇಕಂದ್ರೆ ನಿಸರ್ಗದತ್ತವಾಗಿಂಥ ಆ ದೇವರು ಕೊಟ್ಟಂಥ ಒಂದು ತಾಯಿ ತನ ಇದೆಯಲ್ಲ, ಅದನ್ನು ಉಳಿಸ್ಕೊಂಡ್ರೆ ಮಾತ್ರ ನಾವು ಆರೋಗ್ಯವಂತರಾಗ್ತೀವಿ.
ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ನಾವು ಆರೋಗ್ಯವಂತರಾಗಬೇಕು ಅಂತಂದರೆ 2ರಿಂದ 3 ಮಕ್ಕಳು ಮಾಡ್ಕೋಬೇಕು. ಅದು ಇದು ಸಬೂಬು ಕೊಡೋದು ಅಲ್ಲ. ಸಬೂಬು ಕೊಡ್ಬೋದು, ಆದರೆ ನಿಮ್ಮ ಯಾವುದು ಧರ್ಮ, ನಿಮ್ಮ ಕರ್ತವ್ಯವನ್ನು ಮರೆತಾಗ ಈ ಥರ ಸಬೂಬನ್ನು ಕೊಡ್ತಾರೆ.